ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ಲು ಮಲ್ಟಿಗ್ರೈನ್ ದೋಸೆ. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಕಾಳು ಅದನ್ನೆಲ್ಲದನ್ನು ಜಾಮೂನ್ ಬೌಲ್ ಅಳತೆನಲ್ಲಿ ಅರ್ಧ ಕಪ್ ಹಾಕ್ಕೋತಾ ಇದ್ದೀನಿ. ಇದು ಕಾಬೂಲ್ ಕಡಲೆಕಾಳು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ. ಆಮೇಲೆ ನೀವು ಇಡ್ಲಿಗೆಲ್ಲ ದೋಸೆಗೆಲ್ಲ ಹಾಕುವಷ್ಟು 1 ಸ್ಪೂನಷ್ಟು ಮೆಂತೆಕಾಳನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಮಿಲೆಟ್ಸ್. ಇದು ಸಾಮೆ ಮಿಲೆಟ್ಸು. ಸ್ವಲ್ಪ ದೊಡ್ಡ ಬೌಲಲ್ಲೇ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ತೊಳ್ಕೊಂಡು 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು 8 ಅವರ್ಸ್ ನೆನೆಸಿಡ್ತಾ ಇದ್ದೀನಿ. ನೋಡಿ, ನೆಂದ ಮೇಲೆ ಈ ಥರ ಚೆನ್ನಾಗಿ ನೆಂದಿರುತ್ತೆ. ಇದ್ರ ನೀರನ್ನ ಬಸಿದೇನೆ, ನಾನು ತುಂಬ ನೀರು ಹಾಕಿಲ್ಲ, ಅಷ್ಟು ನೀರಲ್ಲೇ ರುಬ್ಕೊಳ್ಳೋಣ ಅಂತ. ಹಾಗೆ ಇದು ಒಂದು 3 ಮೆಣಸಿನ್ಕಾಯಿನ ನೆನೆಸಿ ಅದ್ರ ಜೊತೆನೇ ಸೇರಿಸಿ ಉಪ್ಪು ಹಾಕಿ ರುಬ್ಬಿ ರಾತ್ರಿನೇ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸಂಜೆ ನೆನೆಸಿ ರಾತ್ರಿ ರುಬ್ಬಿ ತಿರ್ಗಾ ಬೆಳಗ್ಗೆನಾದರೂ ಮಾಡ್ಕೋಬೋದು. ನಾನಿಲ್ಲಿ ಓವರ್ ನೈಟ್ ನೆನೆಸ್ತಾ ಇದ್ದೀನಿ. ಕಾಳುಗಳಾಗಿರೋದ್ರಿಂದ ನೆನೆಸಿದಷ್ಟು ಒಳ್ಳೆಯದು. ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಾನಿಲ್ಲಿ ಸೋಡಾ ಏನನ್ನೂ ಬಳಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವಿದ್ದರೆ ಅವಲಕ್ಕಿ ಸ್ವಲ್ಪ ಸಬ್ಬಕ್ಕಿನೂ ಹಾಕ್ಕೋಬೋದು. ನಾನಿಲ್ಲಿ ತುಂಬ ನೆನೆಸ್ತಾ ಇರೋದ್ರಿಂದ ಅದು ಯಾವುದನ್ನು ಹಾಕ್ಕೋತಾ ಇಲ್ಲ. ಹಾಗೆ ನೆನೆಸ್ದಲ್ಲೇ ಕ್ವಿಕ್ಕಾಗಿ ಮಾಡ್ತೀರಾ ಅಂತ ಅಂದರೆ ಸಬ್ಬಕ್ಕಿನ ಬಳಸ್ಕೋಬೋದು. ಇದಕ್ಕೀಗ ಚೆನ್ನಾಗಿ ಬೆಳಗ್ಗೆ ಎದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ನೀವು ಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಜೀರಿಗೆ ಅದನ್ನೆಲ್ಲ ಸಪ್ರೇಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ದೋಸೆ ಹಾಕ್ಕೋತಾ ಇದ್ದೀನಿ. ಯಾವ ಹೋಟ್ಲು ದೋಸೆಗೂ ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಕೆಂಪಗೆ ದೋಸೆ ಬರುತ್ತೆ. ಎಲ್ಲರೂ ಒಂದು ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಂಚು ಹಿಡಿಯುತ್ತೆ ಅನ್ನೋ ಭಯನೂ ಬೇಡ. ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ನಂತರ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದೋಸೆನ ಎತ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ಯಾನಿಗೆ ಅಂಟೋದೇ ಇಲ್ಲ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ಎಷ್ಟು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಕೆಂಪಾಗಿ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಮೆಂತ್ಯ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದೇ ಥರ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.